ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾವು ಬೇಕಾದಷ್ಟು ಜನ ಕೆಲವೊಂದು ವಿಚಿತ್ರ ನಡವಳಿಕೆ ಇರೋರನ್ನ ನೋಡಿರ್ತೀವಿ. ಅದರಲ್ಲಿ ಒಂದು ಯಾವುದಂದ್ರೆ ಈ OCD ಅಂತ ಹೇಳ್ತೀವಿ, ಅಂದರೆ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಇದು ಏನಂದ್ರೆ ನೋಡೋದಕ್ಕೆ ಇದು ಸಾಮಾನ್ಯವಾದ ಮನಸ್ಥಿತಿ ಅಂತ ಅನಿಸುತ್ತೆ. ಅದು ಆ ವ್ಯಕ್ತಿಗೆ ಏನು ಸಮಸ್ಯೆ ಇಲ್ಲ, ಅವರಷ್ಟಕ್ಕೆ ಅವರಿದ್ದಾರೆ ಅಂತಾನೆ ಅನ್ಸುತ್ತೆ. ಆದರೆ ಇದನ್ನ ಹಾಗೆ ಬೆಳಿಲಿಕ್ಕೆ ಬಿಟ್ಟರೆ ಇದು ಸ್ವಲ್ಪ ಸಿವಿಯರ್ ಆಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಡಿಪ್ರೆಷನ್ ಕಡೆಗೆ ಆಗೋ ಚಾನ್ಸಸ್ ಇರುತ್ತೆ. ಈ ಸಮಸ್ಯೆ ಇರೋ ಅಲ್ಲಿ ನಮ್ಮ ನಡವಳಿಕೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಅದೇನಂದ್ರೆ ಅದನ್ನ ಅತಿಯಾಗಿ ಎಲ್ಲದನ್ನೂ ಕಂಟ್ರೋಲಲ್ಲಿರುವಂಥ ನಡವಳಿಕೆ. ಅವ್ರು ಯಾವ ರೀತಿ ನಡವಳಿಕೆ ಇಟ್ಕೊಂಡಿರ್ತಾರೆ ಅಂದರೆ, ಸುತ್ತಲೂ ತುಂಬ ಬ್ಯಾಕ್ಟೀರಿಯಾ ಇದೆ, ನಾನು ಯಾವಾಗಲೂ ಕ್ಲೀನ್ ಮಾಡ್ತಾ ಇರಬೇಕು, ತುಂಬ ವೈರಸ್ ಹರಡ್ತಾ ಇದೆ, ನಾನು ಯಾವಾಗಲೂ ಕೈ ತೊಳ್ಕೊತಾ ಇರಬೇಕು. ಇದು ಯಾವಾಗ ಈ ರೀತಿ ಆಗುತ್ತೆ ಅಂದರೆ, ಅವ್ರು ಯಾವುದಾದ್ರೂ ಒಂದು ಇವಾಗ ಕರೋನಾ ಟೈಮ್ ಬಂದಿತ್ತು, ಆವಾಗ ಎಲ್ಲರೂ ನಾವು ಸ್ಯಾನಿಟೈಸರ್ಸ್ ಯೂಸ್ ಮಾಡ್ತಾ ಇದ್ವಿ, ಕೈ ಪದೇ ತೊಳ್ಕೊಳ್ತಾ ಇದ್ವಿ. ಇವಾಗ ಆ ಟೈಮ್ ಹೋಗಿದೆ, ಅಂದರೆ ಕರೋನಾದ ಟೈಮ್ ಹೋಗಿದೆ. ಇವಾಗ ನಾವು ಯಾರೂ ಆ ರೀತಿ ಬಿಹೇವ್ ಮಾಡಲ್ಲ. ಆದರೆ ಕೆಲವರಿಗೆ ಏನಾಗಿರುತ್ತೆ ಅಂದರೆ, ಕರೋನಾದ ರೀತಿ ಇನ್ನೊಂದು ಯಾವುದೋ ಡಿಸೀಸ್ ಬರುತ್ತೆ, ನಾವು ಯಾವಾಗಲೂ ಕೈ ತೊಳಿತಾನೆ ಇರಬೇಕು, ಅದು ಕಂಟಿನ್ಯೂ ಆಗಿಬಿಡುತ್ತೆ. ಅಂದರೆ ಅವರ ನಿಯಂತ್ರಣವನ್ನು ಮೀರಿ ಅವರ ಮನಸ್ಸು ಆ ರೀತಿ ಮಾಡಿಸ್ತಾ ಇರುತ್ತೆ. ಆ ಬ್ಯಾಕ್ಟೀರಿಯಾದ ಅತಿಯಾದ ಭಯ, ಆ ರೀತಿ ಎಲ್ಲ ಕಡೆ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಮಾಡ್ತಾ ಇರೋದು, ಎಲ್ಲ ಕಡೆಗೂ ಅತಿಯಾಗಿ ಕ್ಲೀನ್ ಮಾಡೋದು, ಈ ರೀತಿ ಅವ್ರು ಕೆಲವೊಂದು ಸ್ವಭಾವ ಬೆಳೆಸ್ಕೊಂಡಿರ್ತಾರೆ. ಇದಷ್ಟೇ ಅಲ್ಲ, ಈ OCD ಸಮಸ್ಯೆ ಇರುವವರಲ್ಲಿ ಇನ್ನೇನು ಪ್ರಮುಖ ಸಮಸ್ಯೆ ಅಂತ ಹೇಳಿದ್ರೆ ಗೀಳಿಗೆ ಬಿದ್ದಿರ್ತಾರೆ ಅವರು. ಅಂದರೆ ಅನಗತ್ಯ ಗೊಂದಲವಾದ ಒಂದು ಯೋಚನೆಗಳಿರುತ್ತೆ, ಅವ್ರ ಮನಸ್ಸಿನಲ್ಲಿ ತುಂಬ ಒಂದು ಗೊಂದಲಗಳಿರುತ್ತೆ. ಆಮೇಲೆ ತುಂಬ ಆತಂಕ, ತುಂಬ ಖಿನ್ನತೆ ಇರುತ್ತೆ. ಆಮೇಲೆ ಅನಗತ್ಯವಾಗಿ ಯಾವುದಾದ್ರೂ ಒಂದನ್ನು ಮನಸ್ಸಲ್ಲಿ ಇಟ್ಕೊಂಡೇ ಇರ್ತಾರೆ, ಅದು ಕೊರಿತಾನೇ ಇರುತ್ತೆ ಅವರಿಗೆ. ಆ ಒತ್ತಡ ಅವರಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈಗ ಹೇಳಿದ್ನಲ್ಲ, ಎಲ್ಲದನ್ನೂ ಕ್ಲೀನ್ ಇಡಬೇಕು, ಪರ್ಫೆಕ್ಟಾಗಿರ್ಬೇಕು, ಮನೆ ಅಂದರೆ ಪರ್ಫೆಕ್ಟ್ ಆಗಬೇಕು, ಈ ವಸ್ತು ಇಲ್ಲೇ ಇರಬೇಕು, ಇಲ್ಲಿಂದ ಇಲ್ಲಿಟ್ಬಿಟ್ರೆ ಆಗೋದೇ ಇಲ್ಲ. ಅವ್ರಿಗೆ ಆ ಒತ್ತಡನೇ ತಡ್ಕೊಳಕ್ಕಾಗಲ್ಲ, ಕೂಗಾಡ್ಬಿಡ್ತಾರೆ, ಹುಚ್ಚಾಗ್ಬಿಡ್ತಾರೆ. ಅವರು ಹೇಳಿದ ಜಾಗದಲ್ಲೇ ಆ ವಸ್ತು ಇರಬೇಕು. ಇಲ್ಲಿ ಸ್ನೇಹಿತರೆ, ನಾನು ಆರ್ಗನೈಸ್ಡ್ ಇರೋದನ್ನ OCD ಅಂತ ಹೇಳ್ತಾ ಇಲ್ಲ. ಈ ಆರ್ಗನೈಸ್ಡ್ ಈಗ ಎಲ್ಲ ಟೈಮಲ್ಲೂ ಎಲ್ಲರೂ ಆರ್ಗನೈಸ್ಡ್ ಇರೋಕ್ಕೆ ಸಾಧ್ಯ. ಅದೇನಾಗುತ್ತೆ, ಈಗ ಕೆಲ್ಸಕ್ಕೆ ಹೋಗೋ ಮಹಿಳೆಯರು ಇರ್ತಾರೆ, ಅಥವಾ ಕೆಲ್ಸಕ್ಕೆ ಹೋಗಿ ಬರೋರು ಇರ್ತಾರೆ. ಅವರು ಎಲ್ಲದನ್ನು ಬಂದು ಸುಸ್ತಾದ ತಕ್ಷಣ ಅವ್ರ ಬ್ಯಾಗನ್ನು ಎಲ್ಲೋ ಒಂದು ಕಡೆ ಇಡ್ತಾ ಇರ್ತಾರೆ. ಇವ್ರಿಗೆ ಹಾಗಲ್ಲ, ನಿನ್ನ ಪರಿಸ್ಥಿತಿ ಹೆಂಗಾರ ಇಟ್ಕೊಂಡು, ನೀನು ಹುಷಾರಿಲ್ವೋ, ನೀನು ತಲೆ ಸುತ್ತ ಬೀಳ್ತಾ ಇದೆಯೋ, ಅದಿಲ್ಲ, ನಾನು ಹೇಳಿದ ಜಾಗದಲ್ಲಿ ನಾನು ಹೇಳಿದ ವಸ್ತು ನಾನು ಹೇಳಿದ ಜಾಗದಲ್ಲೇ ಇರಬೇಕು. ಅಂದರೆ ಒಂದು ರೀತಿ ಜನರಿಗಿನ್ನ ಜಾಸ್ತಿ ವಸ್ತುಗಳ ಬಗ್ಗೆ ಅವ್ರಿಗೆ ಕಾಳಜಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇದು ಅಂದರೆ ಇಂಥ ಕೆಲವೊಂದು ಏನಿರುತ್ತೆ ಅಂದರೆ, ಅಂದರೆ ಮನಸ್ಸಿನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಈ ಕೀಟಾಣುಗಳಿಗೆ ತುಂಬ ಮನೆಯಲ್ಲಿದೆ, ಅಂದರೆ ಮನೆ ತುಂಬ ಕೀಟಾಣುಗಳು ತುಂಬಿಕೊಂಡಿದ್ದಾವೆ. ಅಂದರೆ ಪದೇ ಪದೇ ಇದರಿಂದ ನನಗೇನೋ ರೋಗ ಬಂದ್ಬಿಡುತ್ತೆ, ಮನೆಯವ್ರಿಗೆಲ್ಲ ರೋಗ ಬಂದ್ಬಿಡುತ್ತೆ, ಆ ರೀತಿ. ಇದು ಎಲ್ಲಿವರೆಗೂ ಹೋಗುತ್ತೆ ಅಂದರೆ, ಅವ್ರು ಹೊರಗಡೆ ಹೋಗೋದನ್ನು ಬಿಟ್ಬಿಡ್ತಾರೆ. ಅಂದರೆ ಅವ್ರು ಬೇರೆಯವ್ರು ನಮ್ಮ ಮನೆಗೆ ಬರಬಾರ್ದು, ನಾವು ಬೇರೆಯವ್ರ ಮನೆಗೆ ಹೋಗಬಾರ್ದು, ಯಾಕಂದರೆ ಬೇರೆಯವ್ರ ಮನೆ ಗಬ್ಬಾಗಿರುತ್ತೆ, ನಮ್ಮ ಮನೆ ಮಾತ್ರ ಕ್ಲೀನು. ಅವ್ರು ಹೊರಗಡೆ ಸಹಿತ ಹೋಗಲ್ಲ, ಪಾರ್ಕಿಗೆ ಸಹಿತ ಹೋಗಲ್ಲ, ಹೊರಗಡೆ ಓಡಾಡೋದಕ್ಕೆ ಸಹಿತ ಹೋಗಲ್ಲ, ಒಂಥರ ಐಸೋಲೇಟ್ ಆಗಿಬಿಟ್ಟಿರ್ತಾರೆ. ಅಂದರೆ ಒಂಟಿತನ ಇಷ್ಟಪಡೋಕ್ಕೆ ಶುರು ಮಾಡೋದು. ಆಮೇಲೆ ಶುಚಿಗೊಳಿಸೋದು ಅಂದರೆ ಯಾವ ರೀತಿ ಅಂದರೆ, ಒಂದು ಸಣ್ಣ ಕಲೆ ಕೂಡ ಇರಬಾರ್ದು, ಒಂದು ಸಣ್ಣದು ಏನು ಧೂಳಿನ ಪಾರ್ಟಿಕಲು ಇರಬಾರ್ದು, ಆ ರೀತಿ ಕ್ಲೀನ್ ಮಾಡೋದು. ಅಂದರೆ ತಮ್ಮ ಸುತ್ತಮುತ್ತಲು ಇರೋ ಜನಕ್ಕೂ ಅದೇ ರೀತಿ ಒತ್ತಡ ಹೇರೋದು. ಗಂಟೆಗಟ್ಟಲೆ, ಈಗ ನಾವು ಕ್ಲೀನಿಂಗ್ ಅಂದರೆ ಎಷ್ಟೊತ್ತು ಮಾಡ್ತೀವಿ? 1 hour ಮಾಡ್ತೀವ, 2 hour ಮಾಡ್ತೀವ? ಈಗ ಟಾಯ್ಲೆಟ್ ಕ್ಲೀನ್ ಮಾಡಬೇಕು ಅಂದರೆ ಎಷ್ಟೊತ್ತು ತನಕ ಮಾಡ್ತೀವಿ? ವಾರಕ್ಕೆ 1 ಸತಿ ಮಾಡ್ತೀವ, ವಾರಕ್ಕೆ 2 ಸತಿ ಮಾಡ್ತೀವ, ಅಥವಾ ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಆ ರೀತಿ ಮಾಡ್ತೀವ? ಅವ್ರು ಹಾಗಲ್ಲ,
ದಿನಾ ಟಾಯ್ಲೆಟ್ ಕ್ಲೀನ್ ಆಗಬೇಕು, ದಿನಾ ಬಾತ್ರೂಮ್ ಕ್ಲೀನ್ ಮಾಡ್ಬೇಕು. ಅವ್ರ ಫುಲ್ ಟೈಮ್ ಜಾಬ್ ಏನು ಇರುತ್ತೆ ಅಂದರೆ ಇಡೀ ಮನೆ ಕ್ಲೀನ್ ಮಾಡ್ತಾ ಇರೋದು. ಇದು ಎಲ್ಲರಲ್ಲೂ ಇರೋದಿಲ್ಲ ಸ್ನೇಹಿತರೆ, ಕೆಲವರಿಗೆ ಮಾತ್ರ ಈ ರೀತಿ ವಿಚಿತ್ರ ವರ್ತನೆಗಳು ಇರುತ್ತೆ. ಇದಕ್ಕೆ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಅವರ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಏನಂದರೆ ರಕ್ತದೊತ್ತಡ ಜಾಸ್ತಿ ಆಗುತ್ತೆ, ಅವರಿಗೆಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಮಾಡ್ಕೊಳ್ತಾ ಇರ್ತಾರೆ. ಮತ್ತು ಅವರ ದೈಹಿಕ ಆರೋಗ್ಯದ ಮೇಲೆ ಇನ್ನೊಂದು ಏನು ಪರಿಣಾಮ ಆಗುತ್ತೆ, ಯಾವಾಗಲೂ ಕ್ಲೀನ್ ಮಾಡ್ತಾ ಇರೋದ್ರಿಂದ ಅವ್ರು ದಣಿವಾಗ್ತಾನೆ ಇರ್ತಾರೆ. ಈ ರೀತಿ ಆಗುತ್ತೆ. ಇನ್ನು ಇದು ಈ ಓ ಸಿ ಡಿಗೂ ಈಗ ಆರ್ಗನೈಸ್ಡ್ ಆಗಿ ಕೆಲವರು ಇರ್ತಾರೆ, ಅದಕ್ಕೂ ಓ ಸಿ ಡಿಗೂ ಏನು ವ್ಯತ್ಯಾಸ ಅಂದರೆ ಈ ಓ ಸಿ ಡಿ ಇರುವವರಿಗೆ ಬ್ಯಾಕ್ಟೀರಿಯಾದ ಅತಿಯಾದ ಭಯ ಇರುತ್ತೆ. ಎಲ್ಲ ಕಡೆ ಬ್ಯಾಕ್ಟೀರಿಯಾ ಇರುತ್ತೆ. ಹೆಂಗೆ ಅಂದರೆ ಒಬ್ರನ್ನ ಮುಟ್ಟಿಸ್ಕೊಳ್ಳೋಕ್ಕೂ ಅವರು ಹೆದರ್ತಿರ್ತಾರೆ. ಈಗ ಇನ್ನೊಬ್ರು ಕೈ ಮುಟ್ಬಿಟ್ರೆ ಎಲ್ಲಿ ನನಗೆ ರೋಗ ಬಂದ್ಬಿಡುತ್ತೋ ಅನ್ನೋ ರೀತಿ ಆಡ್ತಾರೆ. ಇನ್ನೊಂದು ಅತಿಯಾಗಿ ಯಾವಾಗಲೂ ಕೈ ತೊಳಿತಾನೇ ಇರೋದು. ಆಮೇಲೆ ಬೇರೆಯವರನ್ನ ಭೇಟಿ ಮಾಡೋದು ಅಥವಾ ಮುಟ್ಟೋದು ಇದನ್ನೆಲ್ಲ ಆದರೆ ಅವ್ರಿಗೆ ಆಗ್ತಾ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ಲು ಈಗ ನನ್ನ ಪರಿಚಯದವರೊಬ್ಬರು ಇತ್ತು. ಅವ್ರು ಹೆಂಗೆ ಅಂದರೆ ಒಂದು ಸತಿ ಏನೋ ಅವ್ರನ್ನ ಹಿಂಗೆ ಭೇಟಿ ಮಾಡ್ಲಿಕ್ಕೆ ಹೋದಾಗ ಅವ್ರ ರೂಮಲ್ಲೇ ಅವ್ರ ಬೆಡ್ ಮೇಲೆ ನಾನು ಕೂತ್ಕೊಂಡೆ. ಅವ್ರಿಗೆ ಸಿಟ್ಟು ಬಂದ್ಬಿಡ್ತು, ಎದ್ದೇಳು ಅಂತ ಎಬ್ಬಿಸ್ಬಿಟ್ಟು ಬೆಡ್ಶೀಟೇ ಚೇಂಜ್ ಮಾಡಿಬಿಟ್ಟು ಅವ್ರು. ಆ ರೀತಿ ವಿಚಿತ್ರ ವರ್ತನೆಗಳು ಇರುತ್ತೆ. ಇದನ್ನು ಓ ಸಿ ಡಿ ಅಂತ ಕರಿಬೋದು. ಆಮೇಲೆ ಯಾವ ರೀತಿ ವರ್ತನೆ ಅಂದರೆ ಈಗ ನಾವು ಕಸ ಎಸೆಯೋದಕ್ಕೆ ನಮಗೀಗ ಹಣ್ಣು ತರಕಾರಿ ಏನಾದ್ರು ತಂದಿರ್ತೀವಲ್ಲ, ಅದ್ರ ಪ್ಲಾಸ್ಟಿಕ್ ಕವರ್ ಉಳ್ಕೊಂಡಿರುತ್ತೆ. ಅದು ನಾವು ಏನು ಮಾಡ್ತೀವಿ, ಇನ್ನೊಂದು ಯಾವುದೋ ದೊಡ್ಡ ಕವರಿಗೆ ಹಾಕಿರ್ತೀವಿ, ಕಸ ಎಸೆಯಕ್ಕೋ ಇನ್ನೊಂದು ಏನಕ್ಕೋ ಬರುತ್ತೆ. ಇವ್ರು ಹೇಗೆ ಅಂದರೆ ಅದನ್ನು ನೀಟಾಗಿ ಮಡಚಿ ಇಡೋದು. ಅಂದರೆ ಆ ಪ್ಲಾಸ್ಟಿಕ್ ಕವರ್ ಇಟ್ಟಿರೋದೇ ಕಸ ಹಾಕಿ, ಆ ಕಸ ಹಾಕೋದಕ್ಕೆ ಅಂತ ಕಸ ತುಂಬಿಸೋಕ್ಕೆ ಅಂತ ಇಟ್ಟಿರೋ ಪ್ಲಾಸ್ಟಿಕ್ಗೆ ನೀಟಾಗಿ ಉಜ್ಜಿ ಇಸ್ತ್ರಿ ಮಾಡಿ ಇಡೋದು. ಈ ರೀತಿ. ಆಮೇಲೆ ಯಾವಾಗಲೂ ಏನಾದರೂ ಒಂದು ಚಿಂತೆಯಲ್ಲಿರ್ತಾರೆ ಇವರು. ಆಮೇಲೆ ಇವರ ಆಲೋಚನೆ ಯಾವ ರೀತಿ ಇರುತ್ತೆ ಅಂದರೆ ಇದು ಒಂಥರ ಡೀಪಾಗಿ ಸುತ್ತ ಮನಸ್ಸಿನೊಳಗೆ ಅವ್ರಿಗೆ ಒಕ್ಕರ್ಸ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಈ ರೀತಿ ಆಲೋಚನೆಗಳು ಬ್ಯಾಕ್ಟೀರಿಯಾ ಬರುತ್ತೆ. ನೀವು ಅವರು ಪ್ರಯತ್ನ ಪಟ್ಟು ಅದನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಕೆಲವೊಂದು ಅತಿಯಾದ ಪಶ್ಚಾತ್ತಾಪ, ತುಂಬ ನೆಗೆಟಿವ್ ಥಿಂಕಿಂಗ್ ಇರುತ್ತೆ. ಈ ರೀತಿ ಇರುತ್ತೆ. ಆಮೇಲೆ ಧಾರ್ಮಿಕ ಭಾವನೆಗಳು ಏನಿರುತ್ತೆ ಅಂದರೆ ಅತಿಯಾದ ಧಾರ್ಮಿಕ ಆಲೋಚನೆಗಳು. ಏನು ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವೆಲ್ಲರೂ ಧಾರ್ಮಿಕವಾಗಿ ಆಲೋಚನೆ ಮಾಡ್ತೀವಿ. ಹಬ್ಬ ಬಂದರೆ ದೇವ್ರಿಗೆ ಪೂಜೆ ಮಾಡ್ತೀವಿ, ದಿನ ಬೆಳಗ್ಗೆ ದೇವ್ರಿಗೆ ಪೂಜೆ ಮಾಡ್ತೀವಿ. ಅದು ಬೇರೆ ಥರ ಒಂದು ಆರ್ಗನೈಸ್ಡ್ ಆಗಿ ಒಂದು ಸಾಮಾನ್ಯವಾಗಿ ಮಾಡುವಂಥ ಪೂಜೆಗಳು. ಆದರೆ ಇವ್ರು ಹೆಂಗೆ ಅಂದರೆ ಈಗ ಹಬ್ಬದ ಬಿಟ್ಬಿಡಿ, ದೇವರಿಗೆ ಇದೇ ಹಣ್ಣೇ ಬೇಕು, ಈ ಹಣ್ಣು ಇಲ್ಲದಿದ್ರೆ ದೇವರಿಗೆ ಕೋಪ ಬರುತ್ತೆ, ಇದೇ ಕಲರ್ ಹೂವೇ ಬೇಕು ದೇವರಿಗೆ, ಗಣೇಶನಿಗೆ ಕೆಂಪು ಕಲರ್ ಹೂವೇ ಬೇಕು, ಬೇರೆ ಕಲರ್ ಹೂವನ್ನ ಗಣೇಶನ ಏರಿಸ್ಬಿಟ್ರೆ ಗಣೇಶ ಕೋಪ ಮಾಡ್ಕೊಂಡು. ಈ ಥರ ಅಂದರೆ ಇವ್ರು ಪೂಜೆ ಮಾಡಿದ್ರೇ ದೇವ್ರಿಗೆ ಖುಷಿ ಆಗೋದು ಅಂತ. ಬೇರೆಯವರು ಯಾವ ರೀತಿ ಇರ್ತಾರೆ ಅಂದರೆ ಈಗ ನಾನು ಪೂಜೆ ಮಾಡಿದರೆ ಶ್ರೇಷ್ಠ, ಅದು ಈಗ ಬೇರೆಯವ್ರು ಮಾಡಿದ್ದು ಸರಿ ಇಲ್ಲ, ಆ ರೀತಿ ಅವರಿಗೆ ಒಂದು ಆಲೋಚನೆಗಳು ಬಂದ್ಬಿಟ್ರೆ ಇಂಥವ್ರು ಇದು ಸಮಸ್ಯೆ ಏನು ಅಂದರೆ ಇವ್ರಿಗೆಲ್ಲರಿಗೂ ಕಿರಿಕಿರಿ ಮಾಡ್ತಾ ಇರ್ತಾರೆ. ಅಂದರೆ ನೀನು ಮಾಡೋದು ಸರಿ ಇಲ್ಲ, ನಾನು ಮಾಡಿದ್ದೆ ಸರಿ. ನಾನು ಬಟ್ಟೆ ಮಡಚೋದು ಅಷ್ಟೇ, ನಾನು ಬಟ್ಟೆ ಮಡಚೋದು ಹೆಂಗಿದೆಯೋ ಅದೇ ಸರಿಯಾದ ರೀತಿ, ಬೇರೆಯವ್ರು ಮಡಚಿರೋದು ಸರಿ ಇಲ್ಲ. ಆಮೇಲೆ ನಾನು ಯಾವ ರೀತಿ ಇಟ್ಟಿದ್ದೀನೋ ವಸ್ತುಗಳನ್ನ ಅದೇ ಸರಿಯಾದ ರೀತಿ. ಆಮೇಲೆ ಅವ್ರಿಗೆ ಏನು ಅಂದರೆ ಇನ್ನೊಂದು ಮರು ಬೇರೆ ಇರುತ್ತೆ, ಬೇಗ ಸರಿಯಾಗಿ ಹಾಕಿದ್ದೀನೋ ಇಲ್ಲೋ, ಅದನ್ನು ಸರಿ ಮಾಡಿದ್ದೀನೋ ಇಲ್ಲೋ, ಅದು ಯಾವಾಗಲೂ ಅದೇ ಒತ್ತಡದಲ್ಲಿ ಇರ್ತಾರೆ. ಇದು ಬೇರೆಯವ್ರಿಗೂ ಅವರು ಕಿರಿಕಿರಿ ಮಾಡ್ತಾ ಇರ್ತಾರೆ. ಇಂಥ ಓ ಸಿ ಡಿ ಇರುವಂಥವರು ಅವ್ರಿಗೆ ಇನ್ನೂ ಒಂದೇನೋ ಆಲೋಚನೆ ಬಂದಿರುತ್ತೆ ಅಂದರೆ ನನ್ನಿಂದ ಯಾರಿಗಾರೋ ಇದಾಗ್ಬಿಟ್ರೆ, ಆಕ್ಸಿಡೆಂಟ್ ಆಗಿಬಿಟ್ರೆ, ನನ್ನಿಂದ ಬೈಕ್ ಆಕ್ಸಿಡೆಂಟ್ ಆಗಿಬಿಟ್ರೆ ಅದಕ್ಕೆ ನಾನು ಗಾಡಿನೇ ಹೊಡೆಯಲ್ಲ, ನಾನು ಯಾರಿಗಾರು ಗುದ್ದುಬಿಟ್ರೆ ಅದಕ್ಕೆ ನಾನು ಗಾಡಿನೇ ಹೊಡೆಯಲ್ಲ, ನನಗೆ ಯಾರಾದರೂ ಗುದ್ದುಬಿಟ್ರೆ ರೋಡಲ್ಲಿ ಅದಕ್ಕೆ ನಾನು ರೋಡಿಗೆ ಹೋಗಲ್ಲ. ಆ ರೀತಿ
ಅಷ್ಟು ಎಕ್ಸ್ಟ್ರೀಮ್ ಯೋಚನೆಗಳು. ಆಮೇಲೆ ಇಂಥವ್ರು ಏನು ಮಾಡ್ತಿರ್ತಾರೆ ಅಂದರೆ ಯಾವುದೇ ಉಪಯೋಗ ಇಲ್ಲದೆ ಇರೋವಂಥ ಸಾಮಗ್ರಿಗಳನ್ನ ಸುಮ್ಮನೆ ಸಂಗ್ರಹಿಸ್ತಾನೇ ಇರೋದು. ಕೆಲವರು ಇರ್ತಾರೆ ಅಂದರೆ ಕಲೆಕ್ಷನ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಕೆಲವರು ಕಾಯಿನ್ ಕಲೆಕ್ಷನ್ ಮಾಡ್ತಾರೆ, ಅದು ತಪ್ಪಲ್ಲ, ಅದು ಹಾಬಿ ಅಂತ ಹೇಳ್ಬೋದು. ಕೆಲವ್ರು ಏನು ಮಾಡ್ತಿರ್ತಾರೆ ಅಂದರೆ ಈ ಹಳೇ ಕವರ್ಗಳನ್ನೆಲ್ಲ ಒಂದು ಕಡೆ ಇಡೋದು, ಈ ಯಾರಿಗೂ ಬೇಡದೇ ಇರೋ ಉಪಯೋಗನೇ ಬರದೇ ಇರೋ ಕೆಲವೊಂದು ವಸ್ತುಗಳನ್ನ ಇಟ್ಕೊಳ್ಳೋದು, ಈ ರೀತಿ. ಆದರೆ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, ಇದಕ್ಕೆ ಕೌನ್ಸಿಲಿಂಗೇ ಪರಿಹಾರ. ನೀವು ಅವ್ರಿಗೆ ಹೋಗಿ ಅರ್ಥ ಮಾಡಿಸಿದ್ರೆ ಅವರು ಅರ್ಥ ಮಾಡ್ಕೊಳ್ಳಲ್ಲ, ತಾನು ನಂಬಿರುವಂಥದ್ದು ಸರಿ ಅಂತ ಅವರು ವಾದ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಕೌನ್ಸಿಲಿಂಗೇ, ಪ್ರೊಫೆಷ್ನಲ್ ಕೌನ್ಸಿಲಿಂಗೇ ಪರಿಹಾರ. ಏನಂದರೆ ಕಾಗ್ನೇಟಿವ್ ಬಿಹೇವಿಯರ್ ಥೆರಪಿ ಅಂತ ಒಂದು ಕೌನ್ಸಿಲಿಂಗ್ ಮಾಡ್ತಾರೆ. ಅಂದರೆ ಅವ್ರಿಗೆ ಏನು ಆಲೋಚನೆಗಳಿದೆ ಅದನ್ನು ನಿಧಾನವಾಗಿ ಮಾತಾಡಿ ಮಾತಿನ ಮೂಲಕ ಅವರಿಗೆ ಅರ್ಥ ಮಾಡಿಸೋ, ಪ್ರೊಫೆಷ್ನಲಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾರೆ. ಇನ್ನೊಂದು ಏನಂದರೆ ಎಕ್ಸ್ಪೋಜರ್ ಮತ್ತು ರೆಸ್ಪಾನ್ಸ್ ಪ್ರಿವೆನ್ಷನ್ ಅಂತ ಹೇಳ್ತಾರೆ. ಏನಂದರೆ ಈಗ ಅವ್ರು ಏನು ತುಂಬ ನಂಬಿಬಿಟ್ಟಿರ್ತಾರೆ, ಅವ್ರು ಯಾವ ವಸ್ತುಗಳಿಂದ ಅವ್ರಿಗೆ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ, ಅವ್ರಿಗೆ ಒಗ್ಗಿಕೊಳ್ಳೋಕೆ ಕಷ್ಟ ಆಗ್ತಾ ಇರುತ್ತೆ, ಅದನ್ನು ಒಂದು ರೀತಿ ಚೇಂಜಸ್ ತರೋದು. ಇವಾಗ ಕೆಲವ್ರಿಗೆ ಏನಿರುತ್ತೆ ಅಂದರೆ ಎಲ್ಲದನ್ನೂ ಈ ಡಿಸ್ಇನ್ಫೆಕ್ಟೆಂಟ್ನ ಸ್ಪ್ರೇ ಮಾಡಿ ಉಜ್ಜಿ ಒರೆಸಿ ಕ್ಲೀನ್ ಮಾಡುವ ಒಂದು ಗೀಳಿರುತ್ತೆ. ಅದನ್ನು ಇವೆಂಚುಲಿ ಕಡಿಮೆ ಮಾಡಿಸೋದು, ಅಂದರೆ ಕ್ರಮೇಣ ಕಡಿಮೆ ಮಾಡಿಸ್ತಾ ಹೋಗೋದು. ಅಷ್ಟೊಂದು ಬ್ಯಾಕ್ಟೀರಿಯಾ ಮನೆ ತುಂಬ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಮಾಡುವಷ್ಟು ಬ್ಯಾಕ್ಟೀರಿಯಾಸ್ ಇರೋದಿಲ್ಲ. ಅದನ್ನು ನಾವು ಸಾಮಾನ್ಯವಾಗಿ ಕ್ಲೀನ್ ಕೂಡ ಮಾಡ್ಬೋದು. ಈ ರೀತಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಇದಕ್ಕೆ ಆಮೇಲೆ ಒತ್ತಡ ನಿರ್ವಹಣೆಗೂ ಕೂಡ ಕೆಲವೊಂದು ಬ್ರೀತಿಂಗ್ ಎಕ್ಸಸೈಸು, ಧ್ಯಾನ ಎಲ್ಲದನ್ನು ಮಾಡ್ಬೋದು. ಆಮೇಲೆ ಒತ್ತಡ ನಿರ್ವಹಣೆ ಆಗಬೇಕಂದ್ರೆ ಸಾಕಷ್ಟು ನಿದ್ದೆ ಮಾಡಬೇಕು, ಮತ್ತು ಕೆಫೀನ್ ಅಂದರೆ ಕಾಫಿ, ಟೀಯನ್ನು ತುಂಬ ಕಡಿಮೆ ಮಾಡ್ಕೋಬೇಕು. ಇದಕ್ಕೆ ಆಪ್ತ ಸಲಹೆ ತುಂಬ ಮುಖ್ಯ. ಸೊ ಹಾಗಾಗಿ ಮನೆಯಲ್ಲಿರೋರು ಇದಕ್ಕೆ ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ ಇಲ್ಲ. ಯಾರು ಒಳ್ಳೆ ಪ್ರೊಫೆಷ್ನಲ್ನ ಕಂಡು ಅವರು ಹೇಳಿದ ರೀತಿಯಲ್ಲಿ ಇದಕ್ಕೆ ಪರಿಹಾರ ಕಂಡುಕೋಬೇಕು. ನೀವು ಯಾರಾದರೂ ಈ ರೀತಿ OCD ಇರೋಂಥ ವ್ಯಕ್ತಿನ ನೋಡಿದ್ದೀರಾ? ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.